ಭಗತ್ ಸಿಂಗ್ರ ಎಳೆಯ ಹೃದಯದೊಳಗೆ ಬಲಿದಾನದ ಉತ್ಕಟ, ಅಭಿಲಾಷೆ, ಸ್ವಾತಂತ್ರ್ಯ ಹೋರಾಟ, ನಮ್ಮವರು, ಬ್ರಿಟಿಷರನ್ನ ಒದ್ದೂಡಿಸಬೇಕೆಂಬ ಮೊಳಕೆಯನ್ನೊಡೆಸಿದ ಮತ್ತೋರ್ವ ಧೀರ ಅಂದರೆ ಮದನ್ ಲಾಲ್ ಧಿಂಗ್ರಾ. ಆತ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದ ರಣಘೋಷವನ್ನು ಇಂಗ್ಲೆಂಡಿನ ನೆಲದಲ್ಲಿಯೇ ಮೊಳಕೆ ಒಡೆಸಿದ. ಆತನ ಪಿಸ್ತೂಲಿನಿಂದ ಹಾರಿದ ಗುಂಡಿನ ಸದ್ದು ಭಾರತದಿಂದ ಸಾವಿರಾರು ಮೈಲು ದೂರದಲ್ಲಿಯೂ ಕ್ರೂರಿ ಬ್ರಿಟಿಷರ ಜೀವಕ್ಕೆ ಭದ್ರತೆ ಇಲ್ಲ ಎಂಬುದನ್ನು ಸಾರಿ ಸಾರಿ ಹೇಳಿತ್ತು. 22 ವಯಸ್ಸಿನ ಧಿಂಗ್ರಾ ಲಾಹೋರಿನಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಇಂಜಿನಿಯರಿಂಗ್ ಶಿಕ್ಷಣಕ್ಕಾಗಿ ಲಂಡನ್ಗೆ ತೆರಳಿದ್ದ. ತಂದೆ ಹಾಗೂ ಸಹೋದರರ ಒತ್ತಾಯ ಮೀರಿ ಆತ ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರ ಆಸಕ್ತಿಯನ್ನು ಬೆಳೆಸಿಕೊಂಡಿರುವಂಥ ಚಿರಯುವಕ. ಆತ ವಾಸಿಸುತ್ತಿದ್ದ ಇಂಡಿಯಾ ಹೌಸ್ ಎಂಬ ಆಶ್ರಯಧಾಮದಲ್ಲಿ ನಡೆಯುತ್ತಿದ್ದ ರಾಜಕೀಯ ಚರ್ಚೆಗಳಲ್ಲಿ ಬಹಳ ಕ್ರಿಯಾಶೀಲನಾಗಿ ಭಾಗವಹಿಸುತ್ತಿದ್ದ. ಭಾರತೀಯ ವಿದ್ಯಾರ್ಥಿಗಳ ಮೇಲೆ ನಿಗಾ ಇಡಲು ನಿಯೋಜಿತನಾಗಿರತಕ್ಕಂಥ ನಿವೃತ್ತ ಸೇನಾಧಿಕಾರಿ ಕರ್ಜನ್ ವೈಲಿ ಎಂಬುವನ್ನು ಮುಗಿಸಲು ಮದನ್ ಲಾಲ್ ಧಿಂಗ್ರಾ ನಿರ್ಧಾರ ಮಾಡಿದ್ದ. ಅದೇ ಸಮಯದಲ್ಲಿಯೇ ಅಂದರೆ 1909 ಜುಲೈ 1ನೇ ತಾರೀಕಿನಂದು ಸಮಾರಂಭವೊಂದರಲ್ಲಿ ಧಿಂಗ್ರಾ ಎಲ್ಲರೆದುರೇ ಕರ್ಜನ್ ವೈಲಿಯನ್ನು ಕೊಂದಿರತಕ್ಕಂಥ ಶೂರ ಭಾರತಿ. ತನ್ನ ಬಳಿ ಇನ್ನೊಂದು ಪಿಸ್ತೂಲು ಹಾಗೂ ಕಟಾರಿ ಇದ್ದರೂ ಆತ ಇನ್ಯಾರನ್ನೂ ಘಾಸಿಗೊಳಿಸದೆ ಬಂಧನಕ್ಕೊಳಗಾಗಿರುವಂಥ ಹೆಮ್ಮೆಯ ಭಾರತೀಯ. ನ್ಯಾಯಾಲಯದಲ್ಲಿ ಧೀರನಂತೆ ಹೋಗಿ ಕಟಕಟೆಯಲ್ಲಿ ನಿಂತು ಅವನು ತನ್ನ ಜೀವನದ ಬಗ್ಗೆ ಯಾವ ಆಸಕ್ತಿಯೂ ಇಲ್ಲದೆ ನಿರ್ಲಿಪ್ತನಾಗಿ ನಿಂತಿದ್ದ. ಅಲ್ಲಿ ಅವನು ವರ್ತಿಸಿದ ರೀತಿ, ನುಡಿದ ಮಾತುಗಳು ಭಗತ್ ಸಿಂಗ್ ಮತ್ತು ಇನ್ನೂ ಹಲವರ ಚಿಂತನೆಗೆ ಗ್ರಾಸವಾಗಿ ಭಾರತದ ಕುರಿತು ಭಕ್ತಿಯನ್ನು, ಸ್ವಾತಂತ್ರ್ಯದ ಕುರಿತು ಅರ್ಹತೆಯನ್ನು, ಸ್ವಾತಂತ್ರ್ಯದ ಆಶಯವನ್ನು ಹಲವಾರು ಜನರಿಗೆ ಸ್ಫೂರ್ತಿಯಾಗಿ ನೀಡಿರುವಂಥವರೇ ಮದನ್ ಲಾಲ್ ಧಿಂಗ್ರಾ. ತನ್ನನ್ನು ಕೊಲೆಗಾರ ಎಂದವರೆಗೆ ಅವನು ಹೇಳಿದನು, ನನ್ನನ್ನು ಕೊಲೆಗಾರ ಎನ್ನುವುದಕ್ಕೆ ನನ್ನ ಆಕ್ಷೇಪವಿದೆ. ನಾನೊಬ್ಬ ದೇಶಾಭಿಮಾನಿ. ಪರಕೀಯರ ನೊಗದಿಂದ ತಾಯ್ನಾಡನ್ನು ವಿಮೋಚನೆಗೊಳಿಸಲು ನಾನು ಯತ್ನಿಸಿದ್ದೇನಷ್ಟೇ. ನಾನು ಮಾಡಿದ ಕೃತ್ಯಕ್ಕೆ ಸಂಪೂರ್ಣ ಸಮರ್ಥನೆ ಇದೆ. ಜರ್ಮನ್ರು ಇಂಗ್ಲೆಂಡನ್ನು ಆಕ್ರಮಿಸಿದರೆ ಇಂಗ್ಲೀಷರು ನಾನು ಮಾಡಿದ್ದನ್ನೇ ಮಾಡ್ತಾ ಇದ್ರು. 1909 ಆಗಸ್ಟ್ 17ರಂದು ಧಿಂಗ್ರಾರನ್ನು ಲಂಡನ್ನ ಪೆಂಟನ್ವಿಲ್ಲೆಯಲ್ಲಿ ಗಲ್ಲಿಗೇರಿಸ್ತಾರೆ. ಅವನು ತನ್ನ ಜೇಬಿನಲ್ಲಿಟ್ಟುಕೊಂಡಿದ್ದ ಹೇಳಿಕೆ ಚಿರಸ್ಮರಣೀಯ. ಅದರಲ್ಲಿ ಅವನು ಜನತೆಯ ಸಶಸ್ತ್ರ ಹೋರಾಟವನ್ನು ಸಮರ್ಥಿಸಿಕೊಂಡಿದ್ದು ಹೇಗೆ ಅಂದರೆ, ಯಾವ ದೇಶ ಸತತವಾಗಿ ಬಂದೂಕುಗಳಿಂದ ತುಳಿಯಲ್ಪಟ್ಟಿದೆಯೋ ಅದು ಸದಾ ಯುದ್ಧದ ಸನ್ನಿವೇಶದಲ್ಲೇ ಇರುತ್ತದೆ. ನಿರಾಯುಧ ಇಡಲ್ಪಟ್ಟ ಜನಸಮುದಾಯ ಬಹಿರಂಗ ಯುದ್ಧದಲ್ಲಿ ತೊಡಗುವುದು ಅಸಾಧ್ಯವಾದುದರಿಂದಲೇ ನಾನು ಹಠಾತ್ ನಿರೀಕ್ಷಿತ ದಾಳಿಗೆ ಕೈ ಇಡಬೇಕಾತು. ಬಂದೂಕುಗಳೊಂದಿಗೆ ಯುದ್ಧ ಸಾರುವುದು ಅಸಾಧ್ಯವಾದುದರಿಂದಲೇ ಪಿಸ್ತೂಲು ಹಾರಿಸಿದ್ದೇನೆ. ಭಾರತೀಯರಿಗೆ ಅಗತ್ಯವಿರುವ ಒಂದು ಪಾಠವೆಂದರೆ ಸಾಯುವುದು ಹೇಗೆ ಎಂಬುದು, ಹಾಗೂ ಇದನ್ನು ಕಲಿಸುವ ಅತ್ಯುತ್ತಮ ಮಾರ್ಗವೆಂದರೆ ನಾವೇ ಸತ್ತು ತೋರುವುದು. ಧಿಂಗ್ರಾರ ದಾರಿ ಧೀರರ ದಾರಿ. ಅದುವೇ ಭಗತ್ ಸಿಂಗರು ಕೂಡ ಆಯ್ದುಕೊಂಡಿರುವಂತಹ ಅದ್ಭುತವಾದ ದಾರಿ.